ಇತಿಹಾಸದ ಪುಟಗಳು ಹೇಳದ, ವಿಜ್ಞಾನಕ್ಕೆ ನಿಲುಕದ ಕೆಲವು ಸತ್ಯಗಳು ಇಂದಿಗೂ ನಮ್ಮ ಮಣ್ಣಿನ ಕಣಕಣದಲ್ಲಿ ಜೀವಂತವಾಗಿವೆ. ನಮಸ್ಕಾರ ಗೆಳೆಯರೆ, ಟ್ರಾವೆಲ್ ಲೋಕಕ್ಕೆ ಸ್ವಾಗತ. ಇಂದು ನಾವು ಕೇವಲ ಒಂದು ಪ್ರವಾಸಿ ತಾಣಕ್ಕಲ್ಲ, ಬದಲಾಗಿ ಕಾಲದ ಗರ್ಭದಲ್ಲಿ ಅಡಗಿರುವ ಒಂದು ಮಹಾನ್ ಶಕ್ತಿಯ ಶೋಧಕ್ಕೆ ಹೊರಟಿದ್ದೇವೆ. ಸಾವಿರಾರು ವರ್ಷಗಳ ಹಿಂದೆ ನಡೆದ ಆ ಮಹಾಭಾರತದ ಯುದ್ಧ ಕೇವಲ ಭೂಮಿಗಾಗಿ ನಡೆದ ಹೋರಾಟವಾಗಿರಲಿಲ್ಲ. ಅದು ಅಧರ್ಮದ ವಿರುದ್ಧ ಧರ್ಮದ ಹುಗಮ. ಆದರೆ ಕುರುಕ್ಷೇತ್ರದ ರಣರಂಗ ಶಾಂತವಾದ ನಂತರ ನಡೆದ ಆ ಒಂದು ಘಟನೆ. ಪಾಂಡವರು ಸ್ವರ್ಗಕ್ಕೆ ಹೊರಟಾಗ ದ್ರೌಪದಿ ಯಾಕೆ ಕುಸಿದು ಬಿದ್ದಳು? ಆಕೆಯ ದೇಹದಿಂದ ಉದ್ಭವಿಸಿದ ಆ ಅತೀಂದ್ರಿಯ ಶಕ್ತಿಗಳಾದರೂ ಯಾರು? ನಮ್ಮ ನಾಡಿನ ಪ್ರತಿಯೊಂದು ಹಳ್ಳಿಯ ಮಣ್ಣಿನಿಂದ ಹಿಡಿದು ಗಡಿಭಾಗದ ತುದಿಯವರೆಗೆ ಇಡೀ ದಕ್ಷಿಣ ಭಾರತವನ್ನೇ ಬೆಚ್ಚಿ ಬೀಳಿಸುವ ಕರಗದ ಹಿಂದೆ ಅಡಗಿರುವ ಆ ನಿಗೂಢ ಕಥೆ ಏನು? ಇಂದಿನ ವಿಡಿಯೋದಲ್ಲಿ ನಾವು ದ್ರೌಪದಿಯ ದಿವ್ಯ ತೇಜಸ್ಸು ಮತ್ತು ಮೈ ನವಿರೇಳಿಸುವ ಕರಗ ಮಹೋತ್ಸವದ ರಹಸ್ಯಗಳನ್ನು ಬಿಚ್ಚಿಡಲಿದ್ದೇವೆ. ಕೊನೆಯವರೆಗೂ ಜೊತೆಗಿರಿ, ಏಕೆಂದರೆ ಈ ಕತೆ ನಿಮ್ಮ ಕಲ್ಪನೆಗೂ ಮೀರಿದ್ದು. ಪಾಂಡವರು ರಾಜ್ಯವನ್ನು ಪರೀಕ್ಷಿತನಿಗೆ ಒಪ್ಪಿಸಿ ಹಿಮಾಲಯದ ಕಡೆಗೆ ಹೆಜ್ಜೆ ಹಾಕುತ್ತಾರೆ. ಆದರೆ ದ್ರೌಪದಿ ದಣಿವಿನಿಂದ ಕುಸಿದು ಬಿದ್ದಾಗ ಪಾಂಡವರು ಹಿಂತಿರುಗಿ ನೋಡುವುದಿಲ್ಲ. ಆ ಏಕಾಂತದ ಸಮಯದಲ್ಲಿ ಅಂಧಕಾರದಂತೆ ಆವರಿಸುತ್ತಾನೆ ತಿಮಿಲಾಸುರ. ಒಬ್ಬ ಅಬಲೆ ಎಂದು ಅವಳನ್ನು ಸಂಹರಿಸಲು ಬಂದ ಅಸುರನಿಗೆ ಗೊತ್ತಿರಲಿಲ್ಲ ಅವಳು ಅಬಲೆಯಲ್ಲ, ಅಗ್ನಿಕುಂಡದಿಂದ ಎದ್ದು ಬಂದ ಮಹಾಶಕ್ತಿ ಎಂದು. ತನ್ನ ರಕ್ಷಣೆಗಾಗಿ ದ್ರೌಪದಿ ದಿವ್ಯ ಶಕ್ತಿಯನ್ನು ಆವಾಹಿಸಿದಾಗ ಅವಳ ಮೈಯಿಂದ ಬೆವರಿನ ಹನಿಗಳು ಭೂಮಿಗೆ ಬೀಳುತ್ತವೆ. ಆ ಹನಿಗಳಿಂದ ಉದ್ಭವಿಸಿದವರೇ ವೀರಕುಮಾರರು. ಕೈಯಲ್ಲಿ ನಗ್ನ ಕತ್ತಿ ಹಿಡಿದು ಮೈಯೆಲ್ಲ ಹರಿಶಿನ ಬಳಿದುಕೊಂಡು ಅಸುರನ ಎದೆಯನ್ನು ಸೀಳಿದ ಆ ವೀರರ ಸೈನ್ಯದ ಶಕ್ತಿಯ ಮುಂದೆ ಸಾಕ್ಷಾತ್ ಕಾಲಭೈರವನೇ ಮೈಮರೆತಿದ್ದನಂತೆ. ಆದರೆ ಯುದ್ಧ ಮುಗಿದ ನಂತರ ದ್ರೌಪದಿ ಹೊರಟು ನಿಂತಾಗ ಆ ವೀರಕುಮಾರರು ಕೇಳಿದ ಒಂದು ಪ್ರಶ್ನೆ ಇಂದಿಗೂ ಗಾಳಿಯಲ್ಲಿ ಅನುರಣಿಸುತ್ತಿದೆ. ತಾಯಿ, ನಮ್ಮನ್ನು ಬಿಟ್ಟು ಹೋಗುವೆಯಾ? ಮಕ್ಕಳ ಕಣ್ಣೀರಿಗೆ ಕರಗಿದ ದ್ರೌಪದಿ ನೀಡಿದ ವಾಗ್ದಾನವೇ ಈ ಕರಗ. ಪ್ರತಿ ವರ್ಷ ಚೈತ್ರ ಮಾಸದಲ್ಲಿ ನಾನು ಭೂಮಿಗೆ ಬರುತ್ತೇನೆ ಎಂದವಳು ಮಾತು ಕೊಟ್ಟಳು. ಗೆಳೆಯರೆ, ನೀವು ಕರಗವನ್ನು ಕೇವಲ ಹೂವಿನ ಕಲಶ ಎಂದು ಭಾವಿಸಿದ್ದರೆ ಅದು ತಪ್ಪು. ಕರಗ ಅಂದರೆ ಕೈ ಮುಟ್ಟದೆ ಶಿರದ ಮೇಲೆ ಹೊತ್ತು ಗತಿಯಲ್ಲಿ ಸಾಗುವುದು. ಇದು ಶಕ್ತಿಯ ಸಂಕೇತ. ಆ ಕಲಶದೊಳಗೆ ದೇವಿಯ ಆತ್ಮವನ್ನೇ ಪ್ರತಿಷ್ಠಾಪಿಸಲಾಗುತ್ತದೆ ಎಂದು ನಂಬಲಾಗುತ್ತದೆ. ಆ ಕರಗ ಹೊತ್ತ ಅರ್ಚಕರು 100 ಕಿಲೋ ತೂಕದ ಆ ಕಲಶವನ್ನು ಹೊತ್ತು ಓಡುವಾಗ ಅವರ ಪಾದಗಳು ನೆಲಕ್ಕೆ ತಾಕುವುದಿಲ್ಲವಂತೆ. ಇದು ದೈವಿಕ ಶಕ್ತಿಯೇ ಅಥವಾ ಬೇರೆ ಯಾವುದಾದರೂ ನಿಗೂಢ ಶಕ್ತಿಯೇ? ವೀರಕುಮಾರರು ಅಲಗು ಸೇವೆ ಮಾಡುವಾಗ ತಮ್ಮ ಎದೆಗೆ ಕತ್ತಿಯಿಂದ ಹೊಡೆದುಕೊಳ್ಳುವಾಗ ರಕ್ತ ಬರುವುದಿಲ್ಲವಂತೆ. ಯಾಕೆ ಗೊತ್ತಾ? ತಾಯಿಯ ಆಶೀರ್ವಾದ ಅವರ ಮೇಲೆ ಕವಚದಂತೆ ಇರುತ್ತದೆ. ರಾತ್ರಿ ಇಡೀ ನಡೆಯುವ ಈ ಉತ್ಸವದಲ್ಲಿ ದ್ರೌಪದಮ್ಮನ ದಿವ್ಯ ತೇಜಸ್ಸು ಭಕ್ತರ ಮೈ ಮೇಲೆ ಆವಾಹನೆಯಾಗುತ್ತದೆ. ಇದು ಕೇವಲ ಆಚರಣೆಯಲ್ಲ, ಈ ಮಣ್ಣಿನ ಹೆಮ್ಮೆಯ ಕಂಪು. ದ್ರೌಪದಿಯ ಆರಾಧನೆ ಕೇವಲ ಕರ್ನಾಟಕಕ್ಕೆ ಸೀಮಿತವಾಗಿಲ್ಲ. ದಕ್ಷಿಣ ಭಾರತದಾದ್ಯಂತ ದ್ರೌಪದಮ್ಮನನ್ನು ಗ್ರಾಮ ದೇವತೆಯಾಗಿ ಪೂಜಿಸಲಾಗುತ್ತದೆ. ತಮಿಳುನಾಡಿನ ತಿಮಿರಿ ಉತ್ಸವದಲ್ಲಿ ಭಕ್ತರು ಕೆಂಡದ ಮೇಲೆ ನಡೆಯುತ್ತಾರೆ. ಆಂಧ್ರದ ಕೆಲವು ಭಾಗಗಳಲ್ಲಿ ದ್ರೌಪದಿಯನ್ನು ಪರಾಶಕ್ತಿಯ ರೂಪದಲ್ಲಿ ಆರಾಧಿಸುತ್ತಾರೆ. ಭಾರತದಲ್ಲಿ ಆಕೆಯನ್ನು ಆದಿಶಕ್ತಿಯಾಗಿ, ದುಷ್ಟ ಸಂಹಾರಕಿಯಾಗಿ ಕಾಣುವುದು ಈ ಮಣ್ಣಿನ ಸಂಸ್ಕೃತಿಯ ವಿಶೇಷ. ವಿಭಿನ್ನ ರಾಜ್ಯಗಳು, ವಿಭಿನ್ನ ಆಚರಣೆಗಳು, ಆದರೆ ಎಲ್ಲದರ ಹಿಂದಿರುವ ಉದ್ದೇಶ ಒಂದೇ: ಆ ಧರ್ಮದ ಅಂತ್ಯ ಮತ್ತು ಶಕ್ತಿಯ ಜಾಗೃತಿ.